Bangalore, Shivoham Shiva Temple, one of Bangaluru's most revered spiritual landmarks, renowned for its iconic 65 feet Shiva idol, has unveiled the city's first Mata Vaishno Devi temple and Sanatana Dharma Yatra, a day before this Mahashivratri. This monumental event marks a significant milestone in the temple's journey, offering devotees a unique spiritual experience in the heart of the city. The unveiling of the Mata Vaishno Devi Temple and Sanatana Dharma Yatra at Shivoham Shiva Temple signifies a transformative chapter in Bangaluru's spiritual landscape. This Mahashivratri promises to be a deeply enriching experience for all those seeking divine blessings and enlightenment. Devotees are encouraged to participate in this grand celebration and be part of a historic moment that will resonate for years to come. As part of this momentous occasion, the Sanatana Dharma Vaishno Devi Yatra will be inaugurated, a near-identical shrine of the original Mata Vaishno Devi Mandir, meticulously designed to recreate the challenging pilgrimage experience of trekking through hills and caves. ಶಿವೋಹಂ ಶಿವ ದೇವಸ್ಥಾನದಲ್ಲಿ ಸನಾತನ ಧರ್ಮ ಯಾತ್ರಾ ನಾಳೆ ಮಹಾಶಿವರಾತ್ರಿ ದಿವಸ ಸ್ಟಾರ್ಟ್ ಆಗುತ್ತೆ. ಏನು ಶುರು ಮಾಡ್ತಾ ಇದ್ದೀವಿ ನಾವು, ಇದು ಒಂದು ಹೊಸ ಯಾತ್ರಾ, ಇದು ಹೊಸ ಗುಫಾ ಮಾಡಿದೆ. ಮುಂಚೆ ಶಿವ ಜೊತೆ ಕೈಲಾಶ್ ಪರ್ವತ್ ಸ್ಪೆಷಲ್ ವ್ಯೂ ಇದೆ. ಜನ ಬರ್ತಾರೆ, ತುಂಬ ಪ್ರೀತಿನಲ್ಲಿ ಭಕ್ತಿನಲ್ಲಿ ನೋಡ್ತಾರೆ. ಏನು ಶಿವ ದೇವಸ್ಥಾನ ಕೂತ್ಕೊಂಡಿದೆ, ಶಿವ ಇಂದ ಗಂಗಾ, ನೀವಲ್ಲಿ ಹರಿದ್ವಾರ ಹೋಗ್ಬೇಕಾಗಿಲ್ಲ, ಇಲ್ಲೇ ಗಂಗಾ ಸಿಕ್ಕುತ್ತೆ. ಈ ಥರ ಶಿವ ಇತ್ತು, ಗಂಗಾ ಇತ್ತು. ಇಲ್ಲಿ 5 ಧಾಮ್ ಯಾತ್ರಾ ಮುಂಚೆ ಮಾಡಿದೆ. ಏನು ಅಮರನಾಥ್ ಲಿಂಗ್ ಇದೆ, ಬದ್ರಿನಾಥ್, ಕೇದಾರ್ನಾಥ್ ಮತ್ತು 12 ಜ್ಯೋತಿರ್ಲಿಂಗ್ ಮಾಡಿದೆ. ಈ ವರ್ಷ ದೇವರ ಕೃಪಾ ಜೊತೆ ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಆ ಹುಡುಗಿ ಮೆಡಿಟೇಟ್ ಮಾಡಿದರೆ ಅವರು ಅಭಿವ್ಯಕ್ತಿ, ಅರ್ಥ ಏನು, ಮ್ಯಾನಿಫೆಸ್ಟೇಷನ್, ಅವ್ರನ್ನಲ್ಲಿ 3 ದೇವಿದು ಕೃಪಾ ಸಿಕ್ತು. ಯಾರು 3 ದೇವಿ? ಮಾ ಕಾಳಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಈ ಮೂರು ದೇವಿದು ಒಂದು ಕಡೆ ಭಕ್ತಿ ಮಾಡೋರು ಜನ ಹೋಗ್ತಾರೆ. ಇಲ್ಲಿ ಜಮ್ಮುನಲ್ಲಿ ವೈಷ್ಣೋ ದೇವಿ. ಈಗ ಎಲ್ಲರೂ ಜನ ಸೌತ್ ಇಂಡಿಯಾದಿಂದ ವೈಷ್ಣೋ ದೇವಿ ಹೋಗಬೇಕಾಗಿಲ್ಲ. ಇಲ್ಲಿ ಶಿವೋಹಂ ಶಿವ ದೇವಸ್ಥಾನ ಬಂದರೆ, ಓಲ್ಡ್ ಏರ್ಪೋರ್ಟ್ ರೋಡ್ ಬೆಂಗಳೂರು ಬಂದರೆ ಇಲ್ಲಿ ದರ್ಶನ ಮಾಡ್ಬೋದು. ಕೆಳಗಡೆ ಬಂದರೆ ಶಿವೋಹಂ ಅರ್ಥಾತ್ ಸನಾತನ ಧರ್ಮ ಯಾತ್ರಾ, ಆದಿಶಂಕರ, ಗುರುನಾನಕ್, ರಮಣ ಮಹರ್ಷಿ, ವಿವೇಕಾನಂದ್ ಎಲ್ಲ ಸ್ಟ್ಯಾಚ್ಯೂ ಮಾಡಿದೆ. ಏನಕ್ಕೆ? ಇವರೆಲ್ಲ ಮನುಷ್ಯರು ಸನಾತನ ಧರ್ಮದ ಎಕ್ಸ್ಪ್ಲನೇಷನ್ ಕೊಟ್ಟಿದೆ. ಸನಾತನ ಧರ್ಮ ಅರ್ಥ ಏನು? ಸನಾತನ ಧರ್ಮದಲ್ಲಿ ಮಹಾವಾಕ್ಯ ಅರ್ಥ ಏನು? 10 ಶಬ್ದ ಇದೆ. ಅದು 10 ಶಬ್ದನಲ್ಲಿ ಪೂರ್ತಿ ವೇದ ಉಪನಿಷತ್ತು ಕಂಪ್ಲೀಟ್ ಸಾರ್ ಏನಿದೆ, ಅರ್ಥ ಏನಿದೆ, 10 ಶಬ್ದದಲ್ಲಿ ಬರ್ತಾರೆ. ಏನು? ತತ್ವಮಸಿ, ಅಯಂ ಆತ್ಮ ಬ್ರಹ್ಮ, ಅಹಂ ಬ್ರಹ್ಮಸ್ಮಿ, ಪ್ರಜ್ಞಾನಂ ಬ್ರಹ್ಮ. ಇದು 10 ಶಬ್ದ ಸಿಕ್ಕಿತ್ತು ಗೊತ್ತಾದರೆ ಸಾಕು. ವೇದ ಉಪನಿಷತ್ ನೋಡೋಕ್ಕೆ ಏನು ಬೇಕಾಗಿಲ್ಲ. ಅದು ಸನಾತನ ಧರ್ಮ. ಈ ಡೇಟ್ನಲ್ಲಿ ನಮ್ಮ ಭಾರತದಲ್ಲಿ ತುಂಬ ಜನ ಸನಾತನ ಧರ್ಮ ಆ ಥರ ಮಾತಾಡ್ತಾ ಇದೆ. ಅದು ಅರ್ಥ ಏನಿದೆ? ಶಿವೋಹಂ ಶಿವ ದೇವಸ್ಥಾನದಲ್ಲಿ ಒಂದು ಯಾತ್ರಾ ಶುರು ಮಾಡಿದೆ. ಜನ ಅದು ಯಾತ್ರಾ ಬಂದರೆ ಗೊತ್ತಾಗುತ್ತೆ ಏನು ಸನಾತನ ಧರ್ಮ ಏನಿದೆ. ಅದು ಸನಾತನ ಧರ್ಮ ಅರ್ಥ ಏನು? ಶಿವೋಹಂ 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 ಅರ್ಥ ಓಂ ನಮಃ ಶಿವಾಯ. ದೇವರು ನಾವು ನಿಮಗೆ ಶಿವ ರೂಪದಲ್ಲಿ ನೋಡ್ತಾ ಇದ್ದೀನಿ. ಓಂ ನಮಃ ಶಿವಾಯ ಅರ್ಥ ಓಂ ದೇವರು, ನಮ ಅರ್ಥ ನಮಸ್ಕಾರ. ನಾವು ಶಿವ ರೂಪದಲ್ಲಿ ನಮಸ್ಕಾರ ಮಾಡ್ತಾನೆ. ಓಂ ಗಣಪತಿ ನಮ ಅರ್ಥ ಏನು? ನಿಮ್ಮ ಗಣಪತಿ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಓಂ ನಮೋ ಭಗವತೆ ವಾಸುದೇವ ಅರ್ಥ ಏನು? ವಾಸುದೇವ ರೂಪದಲ್ಲಿ ನಮಸ್ಕಾರ ಮಾಡ್ತೇನೆ. ಅರ್ಥ ಏನು? ದೇವರು ಯಾವುದು ರೂಪಿಲ್ಲ. ಸನಾತನ ಧರ್ಮಕ್ಕೆ ಅರ್ಥ ಏನು? ಅಯಂ ಆತ್ಮ ಬ್ರಹ್ಮ ಅರ್ಥ ಈ ಆತ್ಮ ಪರಮಾತ್ಮ ಒಂದು ಮನಸ್ಸಿನಲ್ಲಿ ದೇವರಿದ್ದಾರೆ. ಅದು ಗೊತ್ತಾದರೆ ಸನಾತನ ಧರ್ಮದ್ದು ಸಕ್ಸಸ್ ಆಗಿದೆ. ಮುಕ್ತಿ, ಮೋಕ್ಷ, ನಿರ್ವಾಣ ಅದು ಸಿಕ್ಕಿದೆ. ಅದೇ ಮಾಡಿದೆ. ಇಲ್ಲಿ ವೈಷ್ಣೋದೇವಿ ಯಾತ್ರಾ ಮಾಡಿದೆ. ನಾಳೆ ಮಹಾಶಿವರಾತ್ರಿ ದಿವಸ ಅದು ಉದ್ಘಾಟನೆ ಮಾಡ್ತಾ ಇದ್ದೀನಿ. ವೈಷ್ಣೋದೇವಿ ಯಾತ್ರಾ ಮತ್ತು ಸನಾತನ ಧರ್ಮ ಯಾತ್ರಾ, ಇದು ಈ ಮಹಾಶಿವರಾತ್ರಿದು ಈ ಶಿವೋಹಂ ಶಿವ ದೇವಸ್ಥಾನದಲ್ಲಿ ವಿಶೇಷ ಇದೆ. ನಿಮ್ಮದು ಸ್ವಾಗತ ಇದೆ. ಬೇರೆ ಏನು ಕ್ವೆಶ್ಚನ್ ಇದೆ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ.